ಏನ್ ನಿಮ್ಮ ಹೆಸರು? ಸುನಿಲ್ ಅಂತ ಸುನಿಲ್ ಮೆಂಬರು. ಗ್ರಾಮ ಪಂಚಾಯತಿ ಮೆಂಬರ್ ನೀವು? ಹೌದು. ಏನಾಗಿದೆ ಗ್ರಾಮ ಹೆಂಗ್ ಇಟ್ಕೊಂಡಿದ್ದೀರಾ? ಗ್ರಾಮ ಹೆಂಗಿದೆ ಅಂದ್ರೆ ಏನು ಅಭಿವೃದ್ಧಿ ಮಾಡಕ್ ಜಾಗನೇ ಕೆಲಸನೇ ಕೊಡಲ್ವಲ್ಲ ಸರ್. ಮೆಂಬರ್ ಆಗಿ ಏನ್ ಮಾಡ್ತಾ ಇದೀರಾ? ಅದೇ ನಾವು ಫೈಟ್ ಮಾಡ್ಬೇಕು. ನೀವ್ಯಾಕೆ ಪೈಪ್ ಮಾಡ್ಬೇಕು? ಅಲ್ಲಿ ಕೇಳಕ್ ಹೋದ್ರೆ ನಮ್ಗೆ ಹೊಡೆಯಕ್ ಬರ್ತಾರಲ್ಲ. ಯಾರು? ಅಭಿವೃದ್ಧಿ ಕೆಲಸ ಮಾಡ್ಸಕ್ ದುಡ್ಡು ಇಲ್ಲ. ಈಗ ಯೂಶಲಿ ನಾವು ಬೇರೆ ಊರಿಗೆ ಹೋದಾಗ ಗ್ರಾಮ ಪಂಚಾಯತಿ ಮೆಂಬರ್ಗೆ ಬೈತಾ ಇದ್ದು, ಮೆಂಬರ್ ನಿಂತ್ಕೊಂಡು ನಮಗೆ ಪ್ರಾಬ್ಲಮ್ ಹೇಳ್ತಾವ್ರೆ. ಪ್ರಾಬ್ಲಮ್ ಅಲ್ಲ ಸರ್, ನಮ್ಗೆ ಎಲ್ಲಿ ದುಡ್ಡು ಬಿಡುಗಡೆ ಆಗ್ತಲ್ವಲ್ಲ, ಎಲ್ಲ ಆಸಕ್ತಿ ಈ ಶಕ್ತಿ ಅದೆಲ್ಲ ಕೊಟ್ಬಿಟ್ಟಿದಾರಲ್ಲ. ಆಸಕ್ತಿ ಈ ಶಕ್ತಿ ಪರಾಶಕ್ತಿ ಹಂಗೆಲ್ಲ ಆಗಿದೆ ನೋಡಿ ಸರ್. ಅದೊಂದು ನೀರು ಅದು ಶುದ್ಧ ಮಾಡಿ ನಮ್ಗೆ ನೀರು ಬಿಡ್ಲಿಲ್ಲ ಅಂದ್ರೆ ನಾವು ಈ ಬೈರಮಂಗಲದಲ್ಲಿ ಏನು ಸ್ಟ್ರೈಕ್ ಮಾಡಿದ್ರು ಆ ಕೆಲಸ ನಾವು ಮಾಡ್ತೀವಿ. ಆ ಕೆಲಸ ಮಾಡ್ಬೇಕಾಯ್ತದೆ. ಮಾಡ್ಬೇಕು ಸರ್. ಈಗ ನಮ್ಗೆ ನೀರಿಂದ ಏನಾಗುತ್ತೆ ನೋಡಿ, ಶುದ್ಧ ಮಾಡಿ ನಮ್ಗೆ ನೀರು ಕೊಡ್ಲಿ. ಕರೆಕ್ಟ್ ಅಲ್ವಾ? ಹೌದಲ್ವಾ? ಅಲ್ಲ ಹಿಂಗೆ ಅದ್ ಯಾಕೆ ಮಾಡ್ತಾ ಇಲ್ಲ? ಎಲ್ಲಿ ಮಾಡ್ತಾರೆ ಸರ್? ಈಗ ವರ್ಷ ತೊಡಗಡೆ ತರ ಕಟ್ಟವ್ರು. ಅವಾಗ ನೀರು ಏನು ಆ ಸೊಳ್ಳೆಲಿ ಮಕ್ಳು ಮರಿಗೆಲ್ಲ ಇದಾಗಿ ಏನೋ ಅಲರ್ಜಿ ಆಗಿ ಹಾಸ್ಪಿಟ್ಲಿಗೆ ಎಷ್ಟು ಮಕ್ಳು ಎತ್ತು ಹೋಗಿದ್ವಿ ನಾವು. ಅದ್ ನಮ್ ಪ್ರಾಬ್ಲಮ್ ನಮ್ಗೆ ಗೊತ್ತು. ನಮ್ಮ ಶಾಸಕರವ್ರೆ ಈಗ ಗೆದ್ದ ರೋಡ್ ಮಾಡ್ಬಿಡ್ತೀವಿ ಅಂತವ್ರು ಇವತ್ತಿಗೂ ಇಲ್ಲಿ ಆಪರೇಷನ್ ಆಗಿ ಮುನ್ಗವ್ರೆ. ಯಾರು? ಇಕ್ಬಾಲ್ ಅವರು. ಪಾಪ ಕಣ್ರಿ, ಪಾಪ ಇರೋದ್ರ ಒಳ್ಳೆಯವರು. ಹುಸೇನ್ ಅವ್ರಿಗೆ ಹುಷಾರಿಲ್ವಂತೆ. ಏನ್ ಮಾಡೋದು ಹೇಳಿ? ಈ ವಿಡಿಯೋ ನೋಡ್ಬಿಟ್ಟು ಇನ್ನೂ ಹುಷಾರ್ ತಪ್ಪಿಟ್ರೆ ಅಂತ ಭಯ. ಅದೊಂದು ಆಪರೇಷನ್ ಆಗದೆ, ಹಾರ್ಟ್ ಆಪರೇಷನ್ ಆಗದೆ. ಇರೋದ್ರ ಕ್ಷೇತ್ರದ ಒಳ್ಳೆ MLA ಅವರು. ಬಟ್ ಆಗಲ್ಲ ಅಂದಾಗ ಬಿಟ್ಟು ಬೇರೆಯವ್ರಿಗೆ ಕೊಡ್ಬೇಕು. ಅದು ಮಾಡ್ಲಿಲ್ಲ. ಇಲ್ಲಿ ಬಂದು ಈಗ ಹುಷಾರಿಲ್ಲ ಅಂತ ನಾವು ಅವ್ರ ಹತ್ರಕ್ಕೆ ಹೋಗಾಗತ್ತ ಸರ್. ಪಾಪ ನೋಡಕ್ಕೆ ಮಿಕ್ದವ್ರಿಗೂ ಹುಷಾರಿಲ್ಲ. ಈಗ ನಂಗೂ ತಲೆ ನೋವು, ನಾನೇನ್ ಮಾಡಕ್ಕಾಯ್ತದೆ? ಏನು ಮಾಡಕ್ಕಾಗಲ್ಲ, ಹಂಗಾಗಿದೆ. ಏನವಾ ಅವ್ವ, ಏನ್ ನಿಮ್ಮ ಹೆಸರು? ಸಿದ್ದಮ್ಮ. ಮಾತಾಡಕ್ ಸಿದ್ದನಾ? ಏನ್ ತಗೊಬರ್ತಿದ್ರಿ? ತಿಂಡಿ ಕೊಟ್ಟಿದ್ರು. ತಿಂಡಿ ಕೊಟ್ಟಿದ್ರ? ಯಾರು? ಅದು ಹೊಸ್ಕೆ ಆಗ್ತಾ ಆಗ್ತೈತಾ? ಎಲ್ಲಿ? ನಮ್ಮೂರಲ್ಲೇ. ನಿಮ್ಮೂರಲ್ಲೇ ಅಲ್ಲಿ ತಿಂಡಿ ಕೊಟ್ಟಿದ್ರಾ? ತಗೋಯ್ತಿದ್ದೀರಾ ಮನೆಗೆ? ಇನ್ನೇನು ಕುರ್ಕು ಅಂತ ತಿನ್ನೋದೆಯಾ ಮನೇಲಿ? ಎಲ್ಲಿ ಮನೆ? ಮಕ್ಳವ್ರ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಮನೆ ಐತಾ? ಮನೆ ಚೆನ್ನಾಗೈತಾ? ಮಾಡ್ಕೊಂಡವ್ರ. ಆರೋಗ್ಯವಾಗಿದ್ದೀರಾ? BP ಶುಗರು ಏನು ಇಲ್ಲ ನನಗೆ. ಏನು ಇಲ್ವಾ? ಪೆನ್ಷನ್ ದುಡ್ಡೆಲ್ಲ ಬರ್ತೈತ? ಪಿಂಚಣಿ ದುಡ್ಡು ಬರ್ತದೆ. ಎಷ್ಟು ಬರ್ತದೆ? 2000 ಬರ್ತದೆ. 2000 ಬರ್ತೈತಾ? ನಿಜವಲ್ವೇ? ಗೃಹಲಕ್ಷ್ಮಿ ಇನ್ನೊಂದು YAP ಪೆನ್ಷನ್ ಪಿಂಚಣಿ ಅದು ಬರ್ತದೆ. ಅದೆಷ್ಟು ಬರ್ತದೆ? ಅದು 2000 ಬರ್ತದೆ. ಅದು 2000? ಯಾವ್ದ್ರಿ ಅದು ನಿಮ್ಗೆ 2,000 ಕೊಡ್ತಿರೋದು? ಗೊತ್ತಿಲ್ಲ ಅವ್ರಿಗೆ. 2 ತಿಂಗಳಿಗೆ. ಓ 2 ತಿಂಗಳಿಗೆ. ಓ ಹಂಗೆ. ನಿಮ್ಮ ಹೆಸರೇನು? ಸುಶೀಲಮ್ಮ. ಸುಶೀಲಮ್ಮ. ಏನಮ್ಮ ಕೈಯಲ್ಲಿ ಕರೆಂಟ್ ಬಿಲ್? ಕರೆಂಟ್ ಬಿಲ್ ಸರ್. ಯಾಕೆ ಏನಾಯ್ತು? ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. ಎಷ್ಟು ಬರ್ತದೆ? ಓ ಎಲ್ಲ ಕರೆಂಟ್ ಬಿಲ್ ತಂದಿದ್ದೀವಿ. ಎಷ್ಟು ಬರ್ತದೆ ಇದು? 126 ಎಲ್ಲ ಬರ್ತದೆ. ನೋಡಪ್ಪ ಕರೆಂಟ್ ಬಿಲ್ ತೋರಿಸ್ತವ್ರೆ. ಸರ್ ನಮ್ಮೂರು ಮಸಣ ಇಲ್ಲ. ಏನಿಲ್ಲ? ಮಸಣ ಇಲ್ಲ. ಮತ್ತೆ ನೀರಿಗೆಲ್ಲ ಮಕ್ಳು ಗಾಡಿಗಳು ಓಡಾಡಕ್ಕಾಗಲ್ಲ. ಸೊಳ್ಳೆ ದೇವಸ್ಥಾನಗಳಿಲ್ಲ. ಏನು ಉಪಯೋಗ ಮಾಡಲ್ಲ ಸರ್. ನಮ್ಗೆ ಏನು ಉಪಯೋಗ ಮಾಡಲ್ವಾ? ಮಾಡಲ್ಲ. ಅಯ್ಯಯ್ಯೋ ಓಟ್ ಹಾಕಿದ್ರ? ಓಟ್ ಹಾಕಿ ಇನ್ನೇನ್ ಮಾಡೋದು? ಎಲ್ಲ ಅವರು ಮಾತಾಡವಾ? ನಿಮ್ಮ ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ 170 ನೋಡ್ರಿ. 170. ಓ ಈ ಲಕ್ಷ್ಮಿ ಬಂದ್ಬಿಟ್ಟದ? ಆ ಲಕ್ಷ್ಮಿ ಬರ್ಲಿಲ್ಲ, ಈ ಲಕ್ಷ್ಮಿ ಬಂದ್ಬಿಟ್ಟದ. ಓಲೆತೆಗೆ ಇದೆಷ್ಟು ಬಂದ್ರೆ? ಓ 156 ರೂಪಾಯಿ. ಟೋಟಲ್ಲು 180 ರೂಪಾಯಿ ಕೊಟ್ಟಿದ್ರು ಲಾಸ್ಟು. ಕಟ್ತಾ ಇದೀರಾ? ಕಟ್ಲಿಲ್ಲ ಸರ್. ಕಟ್ಲಿಲ್ಲ. ಈಗ ಗೃಹ ಜ್ಯೋತಿ ಪರಿಷ್ಕರಣೆ ಮಾಡಕ್ ಬಂದಿದ್ರಲ್ಲ, ಮಾಡಿಸಿದ್ರಾ? ಮಾಡಿಸ್ತು. ಏನಂದ್ರು ಬಂದಾಗ? ನಾನು ಇರ್ಲಿಲ್ಲ, ಉಲ್ಗೊಂಟೋಗಿದ್ರು. ಮಗಳಿದ್ಲು. ಮಗ ಏನಂದ್ರಂತೆ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಸರಿ. ಮತ್ತೆ ಇದು ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಪಿಂಚಣಿ ಇಲ್ಲ ಸರ್ ನಮ್ಗೆ. ಇಲ್ಲ. ಮತ್ತೆ ಏನು ಊರಲ್ಲಿ ಪ್ರಾಬ್ಲಮ್? ಏನು ಇಲ್ಲ ಸರ್. ಏನು ಇಲ್ಲ? ಅಲ್ಲ ನಮ್ ಲಕ್ಷ್ಮಮ್ಮಂಗೆ ಕರೆಂಟ್ ಬಿಲ್ ಬರ್ತಾ ಇರೋದು ಒಂದೇ ಪ್ರಾಬ್ಲಮ್. ಬೇರೆ ಚರಂಡಿ ರೋಡ್ ಇವೆಲ್ಲ ಪ್ರಾಬ್ಲಮ್ ಇಲ್ಲ.